ಮೇಡಮ್, ಈಗ ಕಾಂಗ್ರೆಸ್ ಕಳೆದ ಬಾರಿ ಸ್ವಾಭಿಮಾನದ ಹೆಸರು ಚುನಾವಣೆ ಆಯಿತು. ಹೊರಗಿವರು ಒಳಗಿವರು ನಿತಿನ್ ಕುಮಾರಸ್ವಾಮಿ ಹೊರಗಡೆ ಈಗ ಕುಮಾರಸ್ವಾಮಿ ಕೂಡ ಹೊರಗಿಯಾರು. ಸುಮಲತಾ ಸ್ವಾಭಿಮಾನ ಈಗ ಎಲ್ಲೋಗುತ್ತೆ ಅಂತ ಕೇಳ್ತಾರೆ ಕಾಂಗ್ರೆಸ್. ನಾನು ಸೇರ್ತಾ ಇರೋದು ಬಿಜೆಪಿ ಪಕ್ಷ. ಇದು ನನ್ನ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನನ್ನನ್ನು ಕೇಳಬಹುದೇ ಹೊರತು ಈಗ ನಡೀತಾ ಇರೋ ಚುನಾವಣೆ ವಿಚಾರ ನಾನಿನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ನನ್ನ ಒಂದು ಪ್ರೆಸೆನ್ಸು ಅಥವಾ ನನ್ನ ಒಂದು ಅವಶ್ಯಕತೆ ಯಾವ ರೀತಿ ಇರುತ್ತೆ ಅನ್ನೋದು ಅದನ್ನ ಖಂಡಿತ ನಿಮಗೆ ಆವಾಗ ಎಲ್ಲ ವಿವರವನ್ನು ಸಿಗುತ್ತೆ. ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತೀರಾ? ಡಿ-ಬಾಸ್ ದರ್ಶನ್ ಕೂಡ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತಾರ? ಯಾವಾಗ ಬರ್ತಾರೆ? ಈಗಾಗಲೇ ಈ ಕ್ವಶನ್ 3 ಬಾರಿ ನಾನು ಆನ್ಸರ್ ಮಾಡಿದ್ದೀನಿ. ಅಲ್ಲಲ್ಲ, ಡಿ-ಬಾಸ್ ವಿಚಾರ ಅವ್ರನ್ನೇ ನೀವು ಕೇಳಬೇಕು, ನಾನು ಹೇಳೋಕ್ಕಾಗೋದಿಲ್ಲ. ಅವರು ಯಾವ ರೀತಿ ನಾನು ನಿಂತರೆ ಖಂಡಿತ ನನ್ನ ಜೊತೆಯಲ್ಲಿ ಅವರು ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ರು. ಈಗ ಬದಲಾದ ಸನ್ನಿವೇಶದಲ್ಲಿ ಅವ್ರು ಏನ್ ನಿರ್ಧಾರ ತಗೊಳ್ತಾರೆ ಅದು ಅವರು ಬಿಟ್ಟಿದ್ದೆ ಹೊರತು ನಾನೇನು ಹೇಳೋಕ್ಕಾಗಲ್ಲ. ನನ್ಗೆ ಇನ್ನೊಂದು ಕೊಡ್ತಾರೆ ಅಂತ ಬಿಜೆಪಿ ಸೇರ್ಕೊಂಡು ನನ್ಗೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ. ಏನ್ ಸ್ಥಾನಮಾನ ಕೊಡೋದಕ್ಕೆ? ಏನ್ ಸ್ಥಾನಮಾನವೋ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಆಸೆ ಪಟ್ಟು ನಾನು ಹೋಗಿದ್ರೆ ನಾನು ಬೇರೆ ಒಂದು ಕ್ಷೇತ್ರ ನಾನು ಆಯ್ಕೆ ಮಾಡ್ಕೊಂಡ್ರೆ ಆಗಲೇ ನನಗೆ ಸ್ಥಾನ ಸಿಕ್ಕದಂಗೆ ಆಗ್ತಿತ್ತು. ನಾನು ಅದನ್ನೇನು ಕೇಳಲಿಲ್ಲ. ಬಟ್ ಅವರು ಖಂಡಿತ ಒಂದು ಸೂಕ್ತ ಸ್ಥಾನಮಾನ ನಿಮಗೆ ನಾವು ಕೊಡ್ತೀವಿ ಅನ್ನುವಂಥ ಮಾತುಗಳು ಅವರು ಹೇಳಿದ್ದಾರೆ. ನಾನೇನು ಡಿಮ್ಯಾಂಡ್ ಇಟ್ಟಿಲ್ಲ. ಕಳೆದ ಬಾರಿ ಫೈಟ್ ಆಗಿತ್ತು. ವಿರುದ್ಧವಾಗಿ ಜೆಡಿಎಸ್ ನಾಯಕರು ಕೂಡ ಒಂದು ರೀತಿ ವಾಗ್ದಾಳಿ ಮಾಡಿದ್ರು. ಈ ಬಾರಿ ಅವ್ರ ಪರವಾಗಿ ಪ್ರಚಾರಕ್ಕೆ ಹೋಗ್ತೀರಾ ಅಂತ ಎಷ್ಟು ಸತಿ ಹೇಳೋದು? ನಾನು ಹೇಳೋಕ್ಕಾಗಲ್ಲ. ಪಕ್ಷದ ಒಂದು ಸ್ಪೋಕ್ಸ್ ಪರ್ಸನ್ ಪಕ್ಷ ಸೇರ್ಪಡೆ ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ನಂತರ ಇಲ್ಲ ಚುನಾವಣೆಗೆ